ಇವತ್ತು ನಾಗರ ಪಂಚಮಿ, ಸುಬ್ರಹ್ಮಣ್ಯ ಸ್ವರೂಪ ನಾಗರವನ್ನ ನಾವು ಎಲ್ಲರೂ ಸ್ಮರಿಸ್ತಾ, ಹಾಗೆ ಗುರೂಜಿಯವರು ಇತ್ತೀಚೆಗಷ್ಟೇ ನಾಗಕ್ಷೇತ್ರಕ್ಕೆ ಹೋಗಿದ್ರು. ಅದೊಂದು ಪ್ರಸಿದ್ಧ ನಾಗಕ್ಷೇತ್ರ. ಅಲ್ಲಿ ಗುರೂಜಿಯವರು ಸ್ವತಃ ಮಾತು ಕೂಡ ಆಡಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननं पद्मार्कं गजाननं महर्निशम् अनेकदन्तं भक्तानाम् एकदन्तम् उपास्महे षडाननाय विद्महे शक्तिहस्ताय धीमहि तन्नो षण्मुखः प्रचोदयात्. ಇನ್ನ ಮೇಲೆ ಎಲ್ಲರೂ ಆಶ್ಲೇಷ ಬಲಿ ಸರ್ಪ ಸಂಸ್ಕಾರ ಕುಕ್ಕೆಗೆ ಹೋಗಿ ಮಾಡಬೇಕು ಅಂತೇನಿಲ್ಲ. ಇದೇ ಕ್ಷೇತ್ರದಲ್ಲಿ ಕಾಳಸರ್ಪ ದೋಷದ ಮುಖಾಂತರವಾಗಿ ಮಾಡ್ಕೊಳ್ತಕ್ಕಂಥದ್ದು ವಿಧಿ ನಿಯಮ. ಕಾಳಹಸ್ತಿಗೆ ಮೊದಲಾಗಿ ಹೋಗಬೇಕು. ಕ್ಷೇತ್ರ ಮಹಿಮೆಯನ್ನು ಪರಿವರ್ತನೆ ಮಾಡಿಕೊಂಡು ಕಾಳಹಸ್ತೇಶ್ವರನ ನಮಸ್ಕಾರ ಮಾಡಿಕೊಂಡು ತದನಂತರ ಸರ್ಪ ಸಂಸ್ಕಾರಕ್ಕೆ ಇಲ್ಲೇ ಬಂದು ಆಶ್ಲೇಷ ಬಲಿ ಸರ್ಪ ಸಂಸ್ಕಾರವನ್ನು ಮುಗಿಸಿ ಆಮೇಲೆ ಕ್ಷೇತ್ರ ಮಹಿಮೆ ಅಂತ ಒಂದಿರುತ್ತೆ, ಕುಕ್ಕೆಗೆ ಹೋಗಿ ಒಂದು ನಮಸ್ಕಾರ ಮಾಡಿ ಬಂದರೆ ಸಾಕು. ಇಷ್ಟೇ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ. ಇನ್ನು ಮೇಲೆ ಜಗತ್ ಕೃಪಾ ಕಟಾಕ್ಷವಾಗ್ತಕ್ಕಂಥ ಒಂದು ಒಳ್ಳೆ ಸಾನ್ನಿಧ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಲಿಯುಗನ ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲ ಅಂತ ಕರೆದರು. ಈ ಶ್ರೀಚಕ್ರ ಕಾಲದಲ್ಲಿ ಶ್ರೀಚಕ್ರ ಹೆಬ್ಬೂರಲ್ಲಿ ಪ್ರತಿಷ್ಠಾಪನೆ ಆಗಿತ್ತು. ಅದು ಚಿದಂಬರ ಶ್ರೀಚಕ್ರ ಅಂತಾಯಿತು. ನವನಾಗ ಸ್ವರೂಪವಾಗಿರ್ತಕ್ಕಂಥ ನಾಗಮೇರು ಚಿತ್ರದುರ್ಗದಲ್ಲಿ ಪ್ರತಿಷ್ಠಾಪನೆ ಆಯಿತು. ತದನಂತರ ಮುಕ್ತಿಯನ್ನು ಪ್ರಸಾದಿಸ್ತಕ್ಕಂಥ ಮುಕ್ತಿ ನಾಗಕ್ಷೇತ್ರ ಇಲ್ಲಿ ಪ್ರಸಾದವಾಯಿತು. ತದನಂತರ ಉಳಿದಿರತಕ್ಕಂಥದ್ದು ಒಂದು ಶನೇಶ್ವರನ ಕ್ಷೇತ್ರ. ಈ ಕ್ಷೇತ್ರ ಆದ ಮೇಲೆ ಜಗತ್ತಲ್ಲಿ ಕೊನೆಯ ದೇವಾಲಯ ನಿರ್ಮಾಣವಾಗುತ್ತೆ. ಅದು ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದಿಂದ ಶಂಕರಾಚಾರ್ಯರು ಆದಿಶಂಕರಾಚಾರ್ಯರು ವೀಳ್ಯದೆಲ್ಲ ಬರೆದಿರ್ತಕ್ಕಂಥ ಲಕ್ಷ್ಮಿ ಅಷ್ಟಾದಶಭುಜ ದುರ್ಗಾಲಕ್ಷ್ಮಿ. ಅದಾದ ಮೇಲೆ ನಿಮ್ಮೆಲ್ಲರೂ ಮೋಕ್ಷ ತ್ರಿಕೋಣ. ನಾವುಗಳೆಲ್ಲ ಹೊಟ್ಟೋಗ್ತಾ ಇರ್ತೀವಿ, ಏನೂ ಇರೋದಿಲ್ಲ. ಆಗ ನೀವುಗಳು ಮಾತ್ರ ಆ ಭಗವತಿ ಕೃಪಾ ಕಟಾಕ್ಷದಲ್ಲಿ ಎಷ್ಟು ಮಟ್ಟಿಗೆ ನಿಮಗೆ ಸಾಧ್ಯನೋ ನೀವೆಲ್ಲರೂ ನಿಮ್ಮ ಕರ್ಮಗಳನ್ನು ಕಳ್ಕೋಬೇಕು. ಜೀವನದಲ್ಲಿ ಈಗೋ ಅನ್ನೋದು ಬಿಟ್ಬಿಡಿ, ಖಂಡಿತವಾಗ್ಲೂ ನಾನು ಅನ್ನೋದು ಬಿಟ್ಬಿಡಿ. ನಾನತ್ವ ಅಂತಕ್ಕಂಥದ್ದು ಮೊದಲೇ ದುರಹಂಕಾರ ಅನ್ನೋದು ಫಸ್ಟ್ ಬಿಟ್ಟಾಕಿ ದೇವ್ರ ಹತ್ರ ಆದರೂ ಬಂದಾಗ ಕನಿಷ್ಠ ಪಕ್ಷ ಒಂದು ಚೂರಾದರೂ ಧರ್ಮ ಅನ್ನೋದು ಭಾಳ ಮುಖ್ಯ. ಅದಕ್ಕೋಸ್ಕರ ಧರ್ಮವನ್ನು ಇಟ್ಕೊಳ್ಳೋವರೆಗೂ ಜೀವಂತವಾಗಿರ್ತಕ್ಕಂಥ ಇರೋವರೆಗೂ ಸಾಕ್ಷಿ ರೂಪ. ನಾನು ಈ ಒಂದು ನವದುರ್ಗ ಮಹಾಯಾಗ ಮಾಡಿದಾಗ ಆ ಯಾಗಕ್ಕೆ ಎಲ್ರಿಗೂ ಬನ್ನಿ ಹಿಂದೆ ಒಂದು ರಹಸ್ಯವನ್ನು ಹೇಳ್ತೀನಿ ಹಿಂದೆ, ಶನೇಶ್ವರ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಕೂಡ ತಿಳಿಸ್ತೀನಿ ಹಿಂದೆ. ಇದು ಇದುವರ ತನಕ ಶನಿ ಮೇಲೆ ಆಣೆ ಇಟ್ಟು ಯಾವನೂ ಹೇಳಿಲ್ಲ. ಶನಿ ಮೇಲೆ ಆಣೆ ಇಟ್ಟವು ನಾನು ಒಬ್ಬನೇ ಇಡೀ ಜಗತ್ತಲ್ಲಿ. ಅಂಥ ಒಂದು ಶನೇಶ್ವರ ಮೇಲೆ ಆಣೆ ಇಟ್ಟು ಏನು ಹೇಳಿದೆ, ನಿಮ್ಮ ಜೀವನದಲ್ಲಿ ಜನ್ಮದಲ್ಲಿ ಕಳಿದೇ ಇರತಕ್ಕಂಥ ಒಂದು ಶನಿ ದೋಷ ಖಂಡಿತವಾಗ್ಲೂ ಆ ಕ್ಷೇತ್ರಕ್ಕೆ ಹೋಗಿ 7 ಸಲ ಮಿಂದು ಆ ಮಡ್ಲಕ್ಕಿಯನ್ನು ಜಗನ್ಮಾತೆಗೆ ತುಂಬಿದ್ರೆ ಸಾಕು. ಛಾಯಾದೇವಿ ಸ್ವತಃ ಸೂರ್ಯನ ಬಿಟ್ಟು ಬಂದಾಗ ಅವಳು ಬಂದಿರತಕ್ಕಂಥ ನಿಜವಾದ ಕ್ಷೇತ್ರವೇ ಅದು. ಎಲ್ಲೆಲ್ಲಿ ನವದುರ್ಗೇರಿದ್ದಾರೆ ಅಂತ ಹೇಳಿದ್ರೆ ಸರಿ ಅಂತ ಹೇಳಿದಾಗ ನೀವುಗಳು ಕೇಳಬೇಕಾದ್ದು ನಿಮ್ಮ ಧರ್ಮಗಳು. ಯಾಕೆಂದರೆ ಎಲ್ರಿಗೂ ಹೇಳ್ತಾ ಇದ್ದಾಗ 1 ಸಲ ಹೇಳ್ಬೋದು, 2 ಸಲ ಹೇಳ್ಬೋದು, 3 ಸಲ ಹೇಳ್ಬೋದು. ಪರಮೇಶ್ವರ ಹೇಳ್ತಾನಂತೆ 4ನೇ ಸಲ ಹೇಳ್ಬೇಡ, ಅವನ್ನ ಭಿಕ್ಷದವನಾಗೆ ಇಡಬೇಕು, ಅವ್ನ ಕರ್ಮದಲ್ಲೇ ಇರಬೇಕು ಅಂತ ನಾನು ಇಟ್ಟಾಗ ನೀನು ಯಾವನು ಚೇಂಜ್ ಮಾಡೋಕ್ಕೆ ಅಂತಾನೆ. 1 ಸಲ 2 ಸಲ 3ನೇ ಸಲ ಎಷ್ಟೊತ್ತಿಗೆ ನೀವೇನಾದರೂ ಪ್ರಯತ್ನ ಪಟ್ಟು ಪರಿಹಾರಕ್ಕೆ ಹೋದರೆ ಸರಿ, ಇಲ್ವಾ ನಿಮ್ಮ ಹಣೆ ಬರ ಕರ್ಮ ಯಾವ ಕಾಲಕ್ಕೂ ಬಿಡಲಿಲ್ಲ ಅಂತಲೇ ಅನಾಗ್ರಹ. ಅದಕ್ಕೆ ಈ ಒಂದು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಗುರುವಾರ ಪ್ರತಿಯೊಬ್ಬನು ನಾನು ಹೇಳೋದು, ಜಾತಿ ಮತ ಎಲ್ಲನೂ ಬಿಟ್ಟುಬಿಡಿ.
ಖಂಡಿತವಾಗ್ಲೂ ಪಕ್ಷಪಾತ ಅನ್ನೋದು ಎಲ್ಲ ಕಾರಣಕ್ಕೂ ಬಿಟ್ಟುಬಿಡಿ. ಯಾವ ಕಾರಣಕ್ಕೂ ರಾಜಕೀಯ ವ್ಯಕ್ತಿಗಳು ಯಾವ ಕಾಲಕ್ಕೂ ನಾನು ದೊಡ್ಡ IAS ಆಫೀಸರು, ನಾನು ದುರಹಂಕಾರವಾಗಿರ್ತಕ್ಕಂಥ ದೊಡ್ಡ ಲಾರ್ಡು ಅನ್ನೋದು ಯಾವ ಕಾಲಕ್ಕೂ ಇಟ್ಕೋಬಾರ್ದು. ಜೀವನದಲ್ಲಿ ನಾವೆಲ್ಲರೂ ಭಗವಂತನ ಸೇವೆ, ಅವನಿಲ್ಲದೆ ಏನೋ ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡಲ್ಲ ಅಂತ ಶಾಸ್ತ್ರಕ್ಕೆ ಹೇಳೋದಲ್ಲ, ನಿಜವಾದ ಶಕ್ತಿ ರೂಪ. ಅದಕ್ಕೋಸ್ಕರ ನೀವುಗಳು ಖಂಡಿತವಾಗ್ಲೂ ಆ ಶಕ್ತಿ ಇದೆ, ಆ ಶಕ್ತಿನ ನೀವುಗಳು ನಿಮ್ಮ ದೇಹದ ಮುಖಾಂತರ ಆರಿಸ್ಕೋಬೇಕು. ಏನು ಅಂದರೆ ಒಂದ್ಸಲಿ ಹೇಳ್ಬೋದಂತೆ, ನೋಡ್ರಯ್ಯ ನಿಮ್ಮ ಹಣೆ ಬರ ನೀವು ಆರಿಸ್ಕೊಳ್ಳಿ ಅಂದರೆ ಯಾವ ಕಾಲಕ್ಕೂ ಅವ್ರವ್ರ ಹಣೆ ಬರ ಅವರೇ ಆರಿಸ್ಕೋಬೇಕು. ಹೋಟ್ಲಿಗೆ ಹೋದಾಗ 10 ಜನ ಬಸ್ಸಲ್ಲಿ ಹೋಗಿರ್ತೀರ, 10 ಜನ ಬಸ್ಸಲ್ಲಿ ಇಳಿದಾಗ ಒಬ್ಬನ ಪೂರಿ ಆರಿಸ್ಕೊತಾನೆ, ಒಬ್ಬನ ಮಸಾಲೆ ದೋಸೆ ಆರಿಸ್ಕೊತಾನೆ, ಇನ್ನೊಬ್ಬ ಇಡ್ಲಿ ವಡೆ ಆರಿಸ್ಕೊತಾನೆ. ನಿಮ್ಮ ಬುದ್ಧಿ ಇದ್ದ ಹಾಗೆ ಅವನು ಒಬ್ಬನ ಕೊಳೆದೊರಡನೇ ಆರಿಸ್ಕೊತಾನೆ, 24 ಗಂಟೆ ಕೊಲೆದೊರಡನೇ ಮಾಡಬೇಕು ಅಂತ. ಇನ್ನೊಬ್ಬ ಬರೀ ಅವ್ರ ಮೇಲೆ ಎತ್ತಾಡೋದೇ ಕೆಲಸ ಅಂತ ಟೀಕೆ ಟಿಪ್ಪಣಿಗಳು ಮಾಡ್ಕೊಂಡೇ ಕೂತಿರೋದೇ ಕೆಲಸ. ಇನ್ನೊಬ್ಬನ ಅವ್ರ ಆಸ್ತಿ ಇವ್ರ ಆಸ್ತಿ ನನಗೇ ಬೇಕು ಅಂತ ಕಾಯ್ತಾ ಕೂತಿರ್ತಾನೆ. ಇನ್ನೊಬ್ಬ ದುರಹಂಕಾರದಿಂದ ಇನ್ನೊಬ್ಬರ ಮೇಲೆ ಸವಾರಿ ಮಾಡಕ್ಕೆ ಕೂತಾ ಇರ್ತಾನೆ. ಇನ್ನೊಬ್ಬ ಬೇಡ ಏನು ಬೇಡಪ್ಪ ನನ್ನ ದೇವರಾಯಿತು ನಾನಾಯಿತು ಅನ್ನೋ ಕೂತಿರ್ತಾನೆ. ಹಾಗೆ ಅವ್ರವ್ರ ಮನೋಭಾವನೆ. ನೀವು ಆರಿಸ್ಕೊಳ್ಳೋದೇ ಹೊರಸು ದೇವ್ರು ಕೊಟ್ಟಿದ್ದಲ್ಲ, ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಎಲ್ರಿಗೂ ಒಂದೇ ಬುದ್ಧಿ ಕೊಟ್ಟಿದ್ದಾನೆ. ನೀವು ಆರಿಸ್ಕೊಳ್ಳೋದು ಆ ರೀತಿ. ಅದಕ್ಕೋಸ್ಕರ ನಿಮ್ಮ ಬುದ್ಧಿ ನಿಮ್ಮ ಹತ್ರ ಸ್ಥೀಮಿತವಾಗಿಲ್ಲದ್ರೆ ಇನ್ನು ಯಾವ ಕೈಲೂ ಸ್ಥೀಮಿತವಿಲ್ಲ. ಅದಕ್ಕೆ ಅತ್ತೆ ಸೊಸೆಂದ್ರ ಗಲಾಟೆಗಳನ್ನೆಲ್ಲ ಬಿಟ್ಟು ಬಿಸಾಕಿ, ಗಂಡ ಹೆಂಡತಿರ ಗಲಾಟೆಯನ್ನು ಬಿಸಾಕಿ, ಮಕ್ಕಳ ಮುಂದೆ ಆದರೂ ಸುಭಿಕ್ಷವಾಗಿ ಗೌರವವಾಗಿ ಇಟ್ಕೊಳ್ಳಿ. ಯಾಕೆಂದ್ರೆ ನಾಳೆ ಮುಂದಿನ ಪೀಳಿಗೆ ಎಷ್ಟು ಅಂದರೆ 1 ವರ್ಷದ ಮಗು ಕೂಡ ಎಷ್ಟು ಸೂಕ್ಷ್ಮ ಅಂದರೆ, ತಂದೆ ತಾಯಿ ಗಲಾಟೆ ಮಾಡ್ತಾರೆ ಅಂದರೆ ಅಪ್ಪನ ಮೇಲೆ ಕೋಪ ಮಾಡ್ಕೊಂಡು ಪಕ್ಕಕ್ಕೆ ಹೊಟ್ಟೋಗಿರುತ್ತೆ. ಯಾಕೆಂದ್ರೆ ಅವ್ನು ಕುಡಿದು ಬಂದು ಹೆಂಡತಿ ನೋಡ್ದಿರ್ತಾನೆ, ಆ ಮಗು ಕೂಡ ನಾಳೆ ಬೆಳಗ್ಗೆ ಮಾತಾಡ್ಸಲ್ಲ. ಅಯ್ಯೋ 1 ವರ್ಷದ ಮಗು ಈ ಕಡೆ ಮುಖ ತಿರುಗಿಸ್ಕೊಂತ ಅಂತ ಕಾಲ ಬಂದಿದೆ. ಅದಕ್ಕೋಸ್ಕರ ನೀವುಗಳು ಯಾವುದೇ ಕಾರಣಕ್ಕೋ ಗಂಡ ಹೆಂಡತಿ ಮಕ್ಕಳ ಮುಂದೆ ಆಡಿದ್ರೆ ಪ್ರಭಾವ ಎಷ್ಟು ಬೀರುತ್ತೆ ಅನ್ನೋದು ನಿಮಗೆ ಗೊತ್ತಿಲ್ಲ, ನಾಳೆ ಅನುಭವಿಸಿದಾಗ ಗೊತ್ತಾಗುತ್ತೆ. ಇವತ್ತು ನೀವು ಚೆನ್ನಾಗಿರ್ತೀರಾ, ನಾಳೆ ನಿಮ್ಮೆಲ್ಲರನ್ನೂ ಸೇರಿಸಿ ಅನಾಥಾಶ್ರಮಕ್ಕೆ ಹಾಕಿ ಬಿಸಾಕಿದಾಗ ಅಯ್ಯೋ ನನ್ನ ಮಗ ಯಾಕೆ ಹಿಂಗೆ ಬಿಸಾಕಿದ ಅಂದರೆ ಅವನ ಹೆಂಡತಿ ಜೊತೆ ಅವ್ನು ಹೊಟ್ಟೋಗ್ತಾ ಇರ್ತಾನೆ. ಅದಕ್ಕೆ ತಾಯಿಂದ್ರೆ ಮಕ್ಕಳನ್ನ ಒಳ್ಳೇದು ಮಾಡೋದು, ತಾಯಿಂದ್ರೆ ಮಕ್ಕಳನ್ನ ಹಾಳು ಮಾಡೋದು, ಇದು ಸತ್ಯ. ಅದರಿಂದ ನೀವುಗಳು ಹೆಂಗಸರ ಕೈಲಿದೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಶಕ್ತಿ. ಗಂಡಸರನ್ನು ಕೂಡ ವಶೀಕರಣ ಅಂದರೆ ನಿಮ್ಮ ಒಳ್ಳೆಯದಕ್ಕೆ, ನಿಮ್ಮ ಕುಟುಂಬಕ್ಕೋಸ್ಕರ ಅವ್ರಿವ್ರ ಮಾತು ಕೇಳ್ತಾ ಕೂತ್ಕೋಬೇಡಿ. ನಿಮ್ಗಳಿಗೆ ಉಳಿದಿರೋದು, ನಮಗೆಲ್ಲ ಉಳಿದಿರೋದು ಏನು ಅಂದರೆ ಒಂದೇ ದಾರಿ, ಸಾಕ್ಷಾತ್ ಆ ಭಗವಂತನ ನಮಸ್ಕಾರ ಮಾಡೋದು. ಅದಕ್ಕೆ ನೀವು ಆ ಭಗವಂತನ ಬಿಟ್ಟರೆ ನಮ್ಮಲ್ಲಿ ಧರ್ಮ ಹತ್ರ ಯುದ್ಧ ಮಾಡೋಕ್ಕಾಗಲ್ಲ. ನೋಡಿ ಇವತ್ತಿನ ದಿವಸ ಪಾಪ ರಾಮದೇವ್ ಎಷ್ಟು ವಿಶೇಷವಾಗಿ ಅದೆಲ್ಲ ಕೂತ್ಕೊಂಡ್ರು ಸಹ ರಾಜಕೀಯವಾಗಿ ಅವ್ರನ್ನ ಎಷ್ಟು ಭಯಪಡಿಸಿ ಅವ್ರನ್ನ ಏನು ಮಾಡಿಟ್ರು, ಕೊನೆಗೆ ಏನೂ ಇಲ್ಲದೆ ಮಾಡಿಟ್ಬಿಟ್ರು, ಒಂದು ಮರ್ಯಾದೆ ಇಲ್ಲದೆ ಮಾಡಿಟ್ಬಿಟ್ರು. ಹಾಗೆ ಈ ರಾಜಕೀಯ ಕುತಂತ್ರ ವ್ಯಕ್ತಿಗಳಿಗೆ ಅಷ್ಟೂ ಜನ ಏನಪ್ಪ ಮಾಡೋದು ಅಂತ ಭಾಳ ಜನ ಪ್ರಶ್ನೆ ಇದೆ. ಖಂಡಿತವಾಗ್ಲೂ ಇವ್ರನ್ನೆಲ್ಲ ಸಾಯಿಸಕ್ಕೆ ಆ ದುರ್ಗಾ ಬಂದಿದ್ದಾಳೆ. ಭೂಮಿ ಮೇಲೆ ಇನ್ನೆ ಮೇಲೆ ನಶಿಸ್ ಹೋಗ್ತಾರೆ ಇವರೆಲ್ಲರೂ. ಇದು ಕಡಾಖಂಡಿತ ಸತ್ಯ. ಅದರಿಂದ ಧರ್ಮ ಉಳಿಯತ್ತೆ, ರಕ್ಷಣೆ ಆಗತ್ತೆ. ಆದರೆ ನೀವುಗಳೇನು ಮಾಡಬೇಕು, ಎಲ್ಲರೂ ಪ್ರಾರ್ಥನೆ ಆ ಭಗವಂತನ ಮಾಡಬೇಕು. ಹಾವು ನೋಡಿ, ಗಣೇಶನಿಗೆ ಹೊಟ್ಟೆನಲ್ಲಿ ಹಾವಿದೆ, ಸುಬ್ರಹ್ಮಣ್ಯನಿಗೆ ಸ್ವತಃ ಅವನೇ ಹಾವು. ಕಾಳಿಯಾಗಿರ್ತಕ್ಕಂಥವಳು ಅವಳು ನಾಗ ದೇವತೆ, ಅದಕ್ಕೆ ನಾಗಲಕ್ಷ್ಮಿ ಅಂತ ಅವಳನ್ನ ಕರೀತಾಳೆ. ವಿಶೇಷವಾಗಿ ಚೌಡೇಶ್ವರಿ ತಲೆ ಮೇಲೆ ಗ್ರಾಮ ದೇವತೆಯಾಗಿ ಅವಳು ಹಾವಿದ್ದಾಳೆ. ಮುನೀಶ್ವರ ಹಾವು ಪೊಟ್ರೆಯಲ್ಲೇ ವಾಸವಾಗಿರ್ತಕ್ಕಂಥವನು. ನಾರಾಯಣ ಮಲಗಿರೋದೇ ಹಾವಿನ ಮೇಲೆ. ನಮ್ಮೆಲ್ಲರ ಕುಂಡಲಿನಿ ಶಕ್ತಿ ಗುದದ್ವಾರದಿಂದ ಸಹಸ್ರಾರ ತಲೆಯವರೆಗೂ ಇರತಕ್ಕಂಥದ್ದು ಬೆನ್ನು ಎಲುಬೇನಿದೆ, ಅದು ಹಾವಿನ ಸ್ವರೂಪ. ಅದಕ್ಕೆ ನಾವುಗಳೆಲ್ಲರೂ ಜೀವಂತವಾಗಿರೋವರೆಗೂ ಹಾವನ್ನು ಸಾಯಿಸಬಾರ್ದು, ಜೀವಂತವಾಗಿರೋವರೆಗೂ ಹಾವನ್ನು ರಕ್ಷಣೆ ಮಾಡಬೇಕು. ಜೀವಂತವಾಗಿರುವಾಗಿರಿಗೂ ಆ ಹಾವನ್ನು ಎಷ್ಟು ಪೂಜೆ ಪುನಸ್ಕಾರ ಮಾಡ್ತೀರಾ ನಮ್ಮಲ್ಲಿ ಕೇಳಿದ್ ಸಿಗತ್ತೆ. ನೀವೆಲ್ಲರೂ ಆ ಶನೇಶ್ವರನ ಕ್ಷೇತ್ರಕ್ಕೆ ಹೋಗಿ ಬೆಳಗಿನ ಜಾವ ಶನಿವಾರ 7 ಸಲ ಮಿಂದು ಸ್ನಾನ ಮಾಡಬೇಕು. ಏನು ಹೇಳಿ, ಬೆಳಗಿನ ಜಾವ 7 ಸಲ, ಒಂದ್ಸಲಿ ಮಿಂದು ಸ್ನಾನ ಮಾಡಿ ಹೊರಗಡೆ ಬರಬೇಕು, 5 ನಿಮಿಷ ಆಚೆ ಬರಬೇಕು, ತಿರುಗಿ ಮುಳುಗಬೇಕು, ತಿರುಗಿ ಆಚೆ ಬರಬೇಕು. ಈ ಥರ 7 ಸಲ ಮುಳುಗಿ ಸ್ನಾನ ಮಾಡಿದ ಮೇಲೆ ಒದ್ದೆ ಬಟ್ಟೆಯಲ್ಲಿ 5 ಕಲ್ಪವೃಕ್ಷಗಳಿದೆ. ಆ 5 ಕಲ್ಪವೃಕ್ಷಗಳು ವಿಶೇಷವಾಗಿರ್ತಕ್ಕಂಥ ಆ ನಕ್ಷತ್ರ ದರ್ಶನವನ್ನು ನೀವು ಮಾಡಿ, ಆ ವೃಕ್ಷ ದರ್ಶನವನ್ನು ಮಾಡಿ, ತದನಂತರ ನೀವು ಆ ಒದ್ದೆ ಬಟ್ಟೆಯಿಂದ ಹೊರಭಾಗದಲ್ಲಿ ದರ್ಶನ ಮಾಡಬೇಕು ಛಾಯಾದೇವಿನ. ಅಲ್ಲೇ ಛಾಯಾದೇವಿ ಸೂರ್ಯನ ಬಿಟ್ಟು ಬಂದ ಮೇಲೆ ಬಂದಿರೋದು. ಇವತ್ತಿಗೂ ಸತ್ಯವಾಗಿ ನಾನು ಹೇಳ್ತೀನಿ ಕೇಳಿ, ಯಮಧರ್ಮರಾಜ ಮತ್ತು ಶನಿ ಪ್ರತಿ ದಿನ ಬಂದು ಅವ್ರ ತಾಯಿನ ದರ್ಶನ ಮಾಡೋಕ್ಕೆ ಅದೇ ಕ್ಷೇತ್ರಕ್ಕೆ ಬರೋದು. ನೀವಲ್ಲಿ ಆ ನದಿ ಒಳಗೆ ಒಣಗೋಗಿರ್ತಕ್ಕಂಥ ಒಳ ಪಾತಾಳದಲ್ಲಿ ಇವತ್ತು ನೀವು ಗೋಪುರ ನೋಡ್ಬೋದು. ಮುತ್ತುರಾಯ ಸ್ವಾಮಿ ಅಂತ ಆಂಜನೇಯ ಕೂತಿಯಾನೆ, ಆ ಆಂಜನೇಯನ ಕಾಪಾಡ್ತಾ ಇರೋದು ಈ ಛಾಯಾದೇವಿನ. ಅದಕ್ಕೋಸ್ಕರ ಯಾರಲ್ಲಿ ಬಂದು ಮಡ್ಲಕ್ಕೆ ತುಂಬ್ತೀರಾ ನಿಮ್ಮೆಲ್ಲರ ಕಷ್ಟಗಳನ್ನು ಪರಿಹಾರ ಮಾಡೋದು ಖಂಡಿತ, ಇದು ಸತ್ಯ. ಅದಕ್ಕೋಸ್ಕರ ಅಲ್ಲಿ ಸ್ಮರಣೆ ಮಾಡಿಕೊಂಡು ಮಂಗಳವಾರ ಮತ್ತು ಶುಕ್ರವಾರದಲ್ಲಿ ಮಡ್ಲಕ್ಕಿ ತುಂಬೋದು. ಅಕ್ಕಿ, ಬಳೆ ಬಿಚ್ಚೋಲೆ, ಗೌರಮ್ಮವಾಗಿ ಅದು ಏನೇನು ಬ್ಲೌಸ್ ಪೀಸು ಬೆಲ್ಲ ಇದೆಲ್ಲ ಇದೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೋಬೋದು. ನಿಮ್ಗೆ ಖಂಡಿತವಾಗ್ಲೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹೇಳ್ತಾ, ನಾವು ನೀವು ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಜೀವನದಲ್ಲೂ ಹಾಗೇನೆ, ಯಾವ ಸಮಯಕ್ಕೆ ಏನು ಆಗತ್ತೆ ಗೊತ್ತಿರಲ್ಲ. ಆದರೆ ಆ ಭಗವಂತನ ಕೃಪಾ ಕಟಾಕ್ಷ ಅನ್ನೋದು ಒಂದು ಇರಬೇಕು, ಎಲ್ರಿಗೂ ಒಳ್ಳೇದಾಗಬೇಕು. ಇದೇ ತಾವರೆಕೆರೆ ಹತ್ತಿರದಲ್ಲೇ ಇರತಕ್ಕಂಥ ಶನೇಶ್ವರ ಕ್ಷೇತ್ರ ಸೂಳಿಕೆರೆ ಅಂತ, ಅಲ್ಲಿ ಆ ಕೆರೆ ಒಳಭಾಗದಲ್ಲಿ ಮುತ್ತುರಾಯ ಸ್ವಾಮಿ ದೇವಸ್ಥಾನ, ಮುತ್ತುರಾಯ ಸ್ವಾಮಿ ದೇವಸ್ಥಾನ ಸೂಳಿಕೆರೆ, ಹೊಸಕೆರೆ ಗ್ರಾಮ, ಹೊಸಕೆರೆ ಗ್ರಾಮ ಅಂತ
ನೀವು ತಾವರೆಕೆರೆಯಿಂದ ಇದೇ ತಾವರೆಕೆರೆ ಪಕ್ಕದಲ್ಲಿಂದ ಹತ್ರಕ್ಕೆ ಹೋಗ್ಬೋದು. ಅಲ್ಲಿ ಏನು ಮಾಡಬೇಕು, ಕೆಳಗಡೆ ಇಳಿದು ಆ ಭಾಗಕ್ಕೆ ಹೋಗಿ ನೀವು ಆಂಜನೇಯನ ದರ್ಶನ ಫಸ್ಟ್ ಗೋಪುರಕ್ಕೆ ದರ್ಶನ ಮಾಡಬೇಕು. ತದನಂತರ ನೀರಲ್ಲಿ 7 ಸಲ ಮುಳುಗಬೇಕು. ಒದ್ದೇ ಬಟ್ಟೆಲೇ ಬಂದು ದೇವರ ಹತ್ರ, ಬಟ್ಟೆ ಅಲ್ಲೇ ಬಿಟ್ಬಿಡ್ಬೇಡಿ, ಹೇಳಿದ್ದೀನಿ ಇವತ್ತೇ, ಬಟ್ಟೆ ಬಿಡೋ ಹಾಗಿಲ್ಲ. ಬಂದು ದರ್ಶನ ಮಾಡಿದ ಮೇಲೆ ತಿರುಗಿ ಬೇರೆ ಬಟ್ಟೆ ಹಾಕೊಂಡು ಒಳಗೆ ಬಂದು ಮಂಗಳಾರತಿ ತಗೋಬೇಕು. ಈ ರೀತಿ ಸ್ಮರಣೆ ಮಾಡ್ಕೊಳ್ಳಿ. ಆ ಚಿಕ್ಕ ಗ್ರಾಮದಲ್ಲಿ ಪುಟ್ಟ ದೇವಸ್ಥಾನ, ಬಹಳ ಚೆನ್ನಾಗಿ ವಿಶೇಷವಾಗಿರ್ತಕ್ಕಂಥ ಒಬ್ಬ ಬ್ರಹ್ಮಚಾರಿನೇ ಸ್ವತಃ ಪೂಜೆ ಮಾಡ್ತಿದ್ದಾರೆ. ಸ್ವತಃ ರಾತ್ರಿ ಹೊತ್ತು ನೀವು ನೋಡ್ಬೋದು, ಆ ಮುತ್ತುರಾಯ ಸ್ವಾಮಿ ದರ್ಶನವನ್ನು ಮಾಡ್ಬೇಕಾದ್ರೆ ಯಾರು ಅಮಾವಾಸ್ಯೆ ದಿವಸ ಅಲ್ಲಿ ಹೋಗ್ತಿರೋ ಪೂರ್ತಿ ನೀಲಿಯಾಗಿರುತ್ತೆ ಆ ನೀರು ಜಾಗ. ಆ ಆಂಜನೇಯನ ಹತ್ರ ಶನೇಶ್ವರ ನಿಮ್ಮ ಕಣ್ಣು ಮುಂದೆ ಕಾಣುತ್ತೆ ಕೆಲವರಿಗೆಲ್ಲ, ಯಾಕಂದರೆ ಕಾಡಿನ ಭಾಗ ಅದು. ಆ ಕಾಡಿನ ಸುತ್ತಲೂ ಸಿಕ್ಕಾಪಟ್ಟೆ ಹಾವುಗಳಿದೆ. ಇದು ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಹಾವುಗಳಿದೆ. ನಿಮಗೆ ಯಾರ್ಯಾರಿಗೆ ಮಕ್ಕಳಿಲ್ಲದೆ ಇರತಕ್ಕಂಥವ್ರು, ಯಾರ್ಯಾರಿಗೆ ಮದುವೆ ಆಗದೆ ಇರತಕ್ಕಂಥವ್ರು ಎಷ್ಟು ಜನ ಇದ್ದೀರಾ, ರೋಗ ರುಜಿನಗಳು ಎಷ್ಟು ಜನ ಇದ್ದೀರಾ, ಇಂಥವ್ರಿಗೆಲ್ಲರಿಗೂ ಪರಿಪೂರ್ಣವಾಗಿ ಸ್ಮರಣೆ ಮಾಡುವಂಥ ಒಂದು ಮಹಾಕ್ಷೇತ್ರ. ಆದ್ರಿಂದ ಆದ್ಯ ಕರ್ತವ್ಯ ಏನು ಅಂದರೆ ನಿಮ್ಮ ಹತ್ರ ಕಳಿಸ್ತಕ್ಕಂಥದ್ದು ಮಾತ್ರ ನನ್ನ ಧರ್ಮ. ಆದ್ರಿಂದ ಎಲ್ರಿಗೂ ಒಳ್ಳೇದಾಗಲಿ.